Hello everyone, I am Santosh. Today we are going to discuss the very important part in DBMS, that is about DBMS. ಇವತ್ತು ನಾವು DBMS ಅಂದ್ರೆ ಏನು ಆಕ್ಚುಯಲ್ ಆಗಿ ಅನ್ನೋದನ್ನ ನೋಡೋಣ. ಓಕೆ, ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡೇಟಾಬೇಸ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ. ಡೇಟಾಬೇಸ್ ಅಂದ್ರೆ ಏನು? ಇಟ್ ಈಸ್ ದಿ ಕಲೆಕ್ಷನ್ ಆಫ್ ರಿಲೇಟೆಡ್ ಡೇಟಾ. Usually the data will be in huge ಡೇಟಾ ಕಲೆಕ್ಷನ್ ಆಫ್ ಡೇಟಾಗೆ ನಾವೇನಂತ ಕರಿತೀವಿ, ಅದು ರಿಲೇಟೆಡ್ ಡೇಟಾ ಇರಬೇಕು ಮತ್ತೆ ಸ್ಟ್ರಕ್ಚರ್ಡ್ ಡೇಟಾ ಇರಬೇಕು. ಅದಕ್ಕೆ ನಾವೇನಂತ ಕರಿತೀವಿ, ಡೇಟಾ ಬೇಸ್ ಅಂತ ಕರಿತೀವಿ. ಆ್ಯಂಡ್ ಡೇಟಾ ಬೇಸ್ ಕ್ರಿಯೇಟ್ ಮಾಡೋಕ್ಕೆ ದೇರ್ ಶುಡ್ ಬಿ ಎ ಪರ್ಪಸ್. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಸ್ಟೋರಿಂಗ್ ಸ್ಟೂಡೆಂಟ್ ಡೀಟೇಲ್ಸ್, ಅಲ್ಲಿ ಏನಾದರೂ ಪರ್ಪಸ್ ಇದೆ ಅಲ್ಲ. Without purpose we are not going to create the database. Or another example ಹೇಳೋದಾದ್ರೆ, hospital patient details if you are storing. Why you want to store? Because ನಾವು ಅನಲೈಸಿಸ್ ಮಾಡಬೇಕಂತ ಮಾಡ್ತೀವಿ. ಮೀನ್ಸ್ ಡೇಟಾಬೇಸ್ನಲ್ಲಿ ಡೇಟಾ ಸ್ಟೋರ್ ಮಾಡಬೇಕಂದ್ರೆ ದೇರ್ ಶುಡ್ ಬಿ ಎ ಪರ್ಪಸ್ ಆ್ಯಂಡ್ ಇಟ್ ಈಸ್ ಹ್ಯೂಜ್ ಕಲೆಕ್ಷನ್ ಆಫ್ ಡೇಟಾ. ಅದಕ್ಕೋಸ್ಕರ ಅದಕ್ಕೆ ನಾವೇನಂತ ಕರಿತೀವಿ, ಮಿನಿ ವರ್ಲ್ಡ್. ಡೇಟಾಬೇಸ್ ರಿಪ್ರೆಸೆಂಟ್ಸ್ ದಿ ಮಿನಿ ವರ್ಲ್ಡ್. ಬಿಕಾಸ್ ಫಾರ್ ಎಕ್ಸಾಂಪಲ್, ಯೂನಿವರ್ಸಿಟಿ ಡೇಟಾಬೇಸಲ್ಲಿ ಎಲ್ಲ ಸ್ಟೂಡೆಂಟ್ಸದು ಎಲ್ಲ ಕಾಲೇಜ್ ಡೀಟೇಲ್ಸ್ ಕೂಡ ಅಲ್ಲಿ ಇರುತ್ತೆ. ಅದರ ಅರ್ಥ ಏನು? ಇಟ್ ಈಸ್ ಲೈಕ್ ಎ ಮಿನಿ ವರ್ಲ್ಡ್. ಓಕೆ, ಅದಕ್ಕೋಸ್ಕರ ವಿ ನೀಡ್ ಡೇಟಾಬೇಸ್. ಓಕೆ, ಲೆಟ್ ಅಸ್ ಸಿ ವಾಟ್ ಈಸ್ DBMS. DBMS ಅಂದ್ರೆ ಏನು ಅಂತ ನೋಡೋಣ. ಈ ಡೇಟಾಬೇಸನ್ನು ಸ್ಟೋರ್ ಮಾಡೋಕ್ಕೆ, ಈ ಡೇಟಾಬೇಸನ್ನು ಮೇಂಟೈನ್ ಮಾಡೋಕ್ಕೆ, ಈ ಡೇಟಾಬೇಸನ್ನು ಮ್ಯಾನೇಜ್ ಮಾಡೋಕ್ಕೆ ವಿ ನೀಡ್ ಸಾಫ್ಟ್ವೇರ್. ಆ ಸಾಫ್ಟ್ವೇರ್ಗೆ ಏನಂತಾರೆ? DBMS. ಓಕೆ, ಲೆಟ್ ಅಸ್ ರೈಟ್. DBMS ಈಸ್ ಎ ಸಾಫ್ಟ್ವೇರ್. DBMS ಈಸ್ ಎ ಸಾಫ್ಟ್ವೇರ್ that helps in storing, managing and retrieving the data from the database. ಹಂಗಂದ್ರೆ ಏನು? ದಟ್ ಕಲೆಕ್ಷನ್ ಆಫ್ ರಿಲೇಟೆಡ್ ಡೇಟಾನ ಸ್ಟೋರ್ ಮಾಡೋಕ್ಕೆ, ಮ್ಯಾನೇಜ್ ಮಾಡೋಕ್ಕೆ ಮತ್ತು ನನಗೆ ಬೇಕಾದ ಡೇಟಾನ ಬೇಕಾದಾಗ ಎಕ್ಸೆಸ್ ಮಾಡ್ಕೊಳ್ಳೋಕ್ಕೆ we need a software. That software is called DBMS. ಆ ಸಾಫ್ಟ್ವೇರ್ಗೆ DBMS ಅಂತ ಕರೀತಾರೆ. ಇನ್ನೊಂದು ವೇನಲ್ಲಿ ಹೇಳೋದಾದ್ರೆ, DBMS is a collection of programs that enables users to create and maintain a database. For example, another definition I'll write. DBMS is a collection of programs, means it is a software that enables or that helps users to create and maintain ಡೇಟಾಬೇಸ್ ಅನ್ನ ಕ್ರಿಯೇಟ್ ಮಾಡೋಕ್ಕೆ ಮತ್ತು ಅದನ್ನ ಸ್ಟೋರ್ ಮಾಡಿ ಮೇಂಟೈನ್ ಮಾಡೋಕ್ಕೆ ವಿ ನೀಡ್ ಎ ಸಾಫ್ಟ್ವೇರ್. ಆ ಸಾಫ್ಟ್ವೇರ್ಗೆ ಏನಂತ ಕರೀತಾರೆ? DBMS ಸಾಫ್ಟ್ವೇರ್ ಆರ್ DBMS. ಹಾಗಂದ್ರೆ ನೀವು ಡೇ ಟು ಡೇ ಲೈಫಲ್ಲಿ ಸಮ್ ಸಿಸ್ಟಮ್ ಆ್ಯಪ್ಸ್ ಕೂಡ ಯೂಸ್ ಮಾಡ್ತಿರ್ತೀರಿ. ಲೈಕ್ ಕಾಂಟ್ಯಾಕ್ಟ್ಸ್ ಅಪ್ಲಿಕೇಶನ್ ಇರ್ಬೋದು, ವಾಟ್ಸಪ್ ಅಪ್ಲಿಕೇಶನ್ ಇರ್ಬೋದು, ಬ್ಯಾಂಕ್ ಅಪ್ಲಿಕೇಶನ್ ಇರ್ಬೋದು. ಅಲ್ಲೆಲ್ಲ ಏನಾಗ್ತಿರುತ್ತೆ? ಡೇಟಾ ಯೂಸ್ ಆಗ್ತಿರುತ್ತೆ. ಆ ಡೇಟಾನ ಸ್ಟೋರ್ ಮಾಡೋದು, ಮ್ಯಾನೇಜ್ ಮಾಡೋದು, ನನಗೆ ಬೇಕಾದ ಡೇಟಾನ ಎಕ್ಸೆಸ್ ಮಾಡೋದು, ಇದೆಲ್ಲ ಆಗಬೇಕಂದ್ರೆ ಇಟ್ ಕ್ಯಾನ್ ಬಿ ಓನ್ಲಿ ಪಾಸಿಬಲ್ ವಿತ್ ದ ಹೆಲ್ಪ್ ಆಫ್ DBMS ಸಾಫ್ಟ್ವೇರ್. ಅದಕ್ಕೆ DBMS ಸಾಫ್ಟ್ವೇರ್ ಬೇಕಾಗುತ್ತೆ. ವಿತ್ ದ ಹೆಲ್ಪ್ ಆಫ್ DBMS ಓನ್ಲಿ ಇಟ್ ಈಸ್ ಪಾಸಿಬಲ್ ಟು ಸ್ಟೋರ್ ಆ್ಯಂಡ್ ಮ್ಯಾನೇಜ್ ಆ್ಯಂಡ್ ರಿಟ್ರೀವ್ ದ ಡೇಟಾ ಫ್ರಮ್ ದ ಡೇಟಾಬೇಸ್. ಹಾಗಂದ್ರೆ ವಾಟ್ ಆರ್ ದಿ ಡಿಫರೆಂಟ್ DBMS ಸಾಫ್ಟ್ವೇರ್ಸ್ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, the different DBMSs are ಕಾಮನ್ ಆಗಿ ನಾವು ಯಾವ್ದು ಯೂಸ್ ಮಾಡ್ತೀವಿ? MySQL is a DBMS software. Oracle, then we have SQL Server, Microsoft SQL Server,
and we have SQLite, and we have another software called PostgreSQL. ಇವೆಲ್ಲ ಏನು ಡಿಫರೆಂಟ್ DBMS ಸಾಫ್ಟ್ವೇರ್ಸ್. ಹಂಗಂದ್ರೆ ನೀವು ಫಾರ್ ಎಜುಕೇಶನ್ ಪರ್ಪಸ್ ಲ್ಯಾಬ್ಗೋಸ್ಕರ ಒಂದು ಯಾವುದಾದ್ರೂ DBMS ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಲೈಕ್ MySQL ಇರ್ಬೋದು, Oracle ಇರ್ಬೋದು, ಆರ್ ಎನಿ ಒನ್ ಆಫ್ ದೀಸ್ ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿ ನೀವು DBMS ಡೇಟಾಬೇಸ್ ಕ್ರಿಯೇಟ್ ಮಾಡಿ ಆ ಡೇಟಾನ ಮ್ಯಾನೇಜ್ ಮಾಡೋದು ಯಾವ ಥರ, ಅದರಲ್ಲಿ ಡೇಟಾ ಹೇಗೆ ಸ್ಟೋರ್ ಮಾಡೋದು, ಅದರಲ್ಲಿರೋ ಡೇಟಾನ ಹೇಗೆ ಎಕ್ಸೆಸ್ ಮಾಡೋದು ಅಂತ ಕಲಿಬೋದು. ಓಕೆ, ದೀಸ್ ಆರ್ ಆಲ್ ದಿ ಡಿಫರೆಂಟ್ DBMS ಸಾಫ್ಟ್ವೇರ್ಸ್ ಯು ಕ್ಯಾನ್ ಯೂಸ್ ಟು ಮ್ಯಾನೇಜ್ ಯುವರ್ ಡೇಟಾಬೇಸ್. ಹಂಗಂದ್ರೆ ಇದೇ DBMS ಯಾಕೆ ಯೂಸ್ ಮಾಡಬೇಕು ಡೇಟಾ ಸ್ಟೋರ್ ಮಾಡೋಕ್ಕೆ? ದೇರ್ ಆರ್ ಅದರ್ ಸಾಫ್ಟ್ವೇರ್ಸ್ ಆಲ್ಸೋ. ಫಾರ್ ಎಕ್ಸಾಂಪಲ್, ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಸ್ಟೋರ್ ಮಾಡೋಕ್ಕೆ ಎಕ್ಸೆಲ್ ಯಾಕೆ ನಾವು ಯೂಸ್ ಮಾಡಲಿಲ್ಲ? ವೈ ನಾಟ್ ಎಕ್ಸೆಲ್ ಆರ್ ಎನಿ ಅದರ್ MS ವರ್ಡ್ ಫೈಲ್ಸ್? ಅದನ್ನೆಲ್ಲ ಯಾಕೆ ನಾವು ಯೂಸ್ ಮಾಡಲಿಲ್ಲ ಅಂತ ನೋಡೋಣ. ಓಕೆ, ಅದೆಲ್ಲ ಇನ್ನು ಫೈಲ್ ಸಿಸ್ಟಮ್ಸ್ ಅಂತ ನಾವು ಕರಿತೀವಿ. ಫೈಲ್ ಸಿಸ್ಟಮ್ಸ್ ಅಂದರೆ ಫ್ಲ್ಯಾಟ್ ಫೈಲ್ಸ್ ಲೈಕ್ ಎಕ್ಸೆಲ್, MS ವರ್ಡ್, ನೋಟ್ ಪ್ಯಾಡ್. ಅದರಲ್ಲಿ ನಾವು ಡೇಟಾ ಸ್ಟೋರ್ ಮಾಡೋದಿಲ್ಲ. ಡೇಟಾನ ಸ್ಟೋರ್ ಮಾಡಿ ಮ್ಯಾನೇಜ್ ಮಾಡೋಕ್ಕೆ ಅಥವಾ ನನಗೆ ಬೇಕಾದ ಡೇಟಾನ ಎಕ್ಸೆಸ್ ಮಾಡೋಕ್ಕಿರೋ ಒನ್ ಆಫ್ ದ ಬೆಸ್ಟ್ ಸಾಫ್ಟ್ವೇರ್ ಯಾವುದು? DBMS ಓನ್ಲಿ. ಆ್ಯಂಡ್ ವೈ ವಿ ಆರ್ ನಾಟ್ ಗೋಯಿಂಗ್ ವಿತ್ ಎಕ್ಸೆಲ್ ಯಾಕೆ ಯೂಸ್ ಮಾಡ್ತಿಲ್ಲ ಅಥವಾ ನೋಟ್ ಪ್ಯಾಡ್ ಯಾಕೆ ಯೂಸ್ ಮಾಡ್ತಿಲ್ಲ ಅಂತ ನೋಡೋಣ. ಓಕೆ, ಮೀನ್ಸ್ ಡ್ರಾಬ್ಯಾಕ್ ಆಫ್ ಫೈಲ್ ಸಿಸ್ಟಮ್, ಡ್ರಾಬ್ಯಾಕ್ಸ್ ಆಫ್ ಫೈಲ್ ಬೇಸ್ಡ್ ಸಿಸ್ಟಮ್ಸ್. ಯೂಶುವಲಿ ಕಾಮನ್ ಆಗಿ ಫೈಲ್ಸ್ ನೀವು ಯೂಸ್ ಮಾಡ್ತೀರಿ, ಲೈಕ್ ಎಕ್ಸೆಲ್ ಇರ್ಬೋದು, ಎನಿ ನೋಟ್ ಪ್ಯಾಡ್ ಇರ್ಬೋದು. ಎಕ್ಸೆಲಲ್ಲಿ ನೀವು ಸ್ಟ್ರಕ್ಚರ್ಡ್ ವೇನಲ್ಲಿ ಡೇಟಾ ಸ್ಟೋರ್ ಮಾಡ್ಬೋದು, ರಿಲೇಟೆಡ್ ಡೇಟಾನ ಟ್ಯಾಬ್ಯುಲರ್ ಫಾರ್ಮಲ್ಲಿ ಸ್ಟೋರ್ ಮಾಡ್ಬೋದು. ಬಟ್ ವೈ ನಾಟ್ ಯು ಆರ್ ಯೂಸಿಂಗ್ ಇಟ್ ಅನ್ನೋದನ್ನು ನೋಡೋಣ. ವಾಟ್ ಆರ್ ದಿ ಡ್ರಾಬ್ಯಾಕ್ಸ್? ಅದರಿಂದ ಏನು ಡ್ರಾಬ್ಯಾಕ್ ಇದೆ ಅಂತ ನೋಡೋಣ. ಓಕೆ, ಫಸ್ಟ್ ಡ್ರಾಬ್ಯಾಕ್ ಈಸ್ ಏನು? ಡೇಟಾ ಡುಪ್ಲಿಕೇಟ್ ಆಗೋ ಚಾನ್ಸ್ ಇರುತ್ತೆ. ಡೇಟಾ ಡುಪ್ಲಿಕೇಶನ್ ಹಂಗಂದ್ರೆ ಏನು? ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ ಡೇಟಾನ ನನಗೆ ಸ್ಟೋರ್ ಮಾಡಬೇಕಾಗಿದೆ. ಸ್ಟೂಡೆಂಟ್ ಡೇಟಾನ ಎಕ್ಸೆಲ್ ಅಲ್ಲಿ ಸ್ಟೋರ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋಣ. ಓಕೆ, ಸ್ಟೂಡೆಂಟ್ ಡೇಟಾ ನಮ್ಮ ಕ್ಲರ್ಕ್ ಹತ್ರನೂ ಇರುತ್ತೆ, ಆಮೇಲೆ ಲೈಬ್ರರಿಯಲ್ಲಿನೂ ಆ ಎಕ್ಸೆಲ್ ಶೀಟ್ ಹೋಗುತ್ತೆ, ಆಮೇಲೆ ಅಡ್ಮಿಷನ್ ಸೆಕ್ಟ್ರಲ್ಲಿನೂ ಅದು ಎಕ್ಸೆಲ್ ಶೀಟ್ ಇದೆ ಅಂತ ತಿಳ್ಕೊಳ್ಳೋಣ. ಅಲ್ಲೇನಾಯಿತು? ಸೇಮ್ ಡೇಟಾ ಡುಪ್ಲಿಕೇಟ್ ಆಯ್ತಲ್ಲ. ಲೈಬ್ರರಿನಲ್ಲಿನೂ ಲಿಸ್ಟ್ ಆಫ್ ಸ್ಟೂಡೆಂಟ್ ಡೀಟೇಲ್ಸ್ ಅಲ್ಲಿ ಕೂಡ ಒಂದು ಸೆಟ್ ಇರುತ್ತೆ. ಈವನ್ ಪ್ರಿನ್ಸಿಪಾಲ್ ಹತ್ರ ಅವ್ರ ಕಡೆ ಒಂದು ಸೆಟ್ ಆಫ್ ಸ್ಟೂಡೆಂಟ್ ಲಿಸ್ಟ್ ಇರುತ್ತೆ, ಅಡ್ಮಿಷನ್ ಸೆಕ್ಟ್ರಲ್ಲಿ ಸೆಟ್ ಆಫ್ ಸ್ಟೂಡೆಂಟ್ ಲಿಸ್ಟ್ ಇರುತ್ತೆ, ಕ್ಲರ್ಕ್ ಹತ್ರ ಅಲ್ಲಿ ಒಂದು ಸೆಟ್ ಆಫ್ ಸ್ಟೂಡೆಂಟ್ ಲಿಸ್ಟ್ ಇರುತ್ತೆ. ವಿಚ್ ಮೀನ್ಸ್ ದೇರ್ ಈಸ್ ಎ ಡೇಟಾ ಡುಪ್ಲಿಕೇಶನ್ ವಿಚ್ ವೇಸ್ಟ್ಸ್ ದ ಮೆಮರಿ. ಹಾಗೆ ನಾವು ಎಲ್ಲ ಬೇರೆ ಬೇರೆ ಎಕ್ಸೆಲ್ ಫೈಲನ್ನು ಸ್ಟೋರ್ ಮಾಡೋದ್ರಿಂದ ಡೇಟಾ ಡುಪ್ಲಿಕೇಶನ್ ಆಗಿ ಏನಾಗುತ್ತೆ? ಮೆಮರಿ ವೇಸ್ಟ್ ಆಗುತ್ತೆ. ದ್ಯಾಟ್ಸ್ ವೈ ವಿ ಡೋಂಟ್ ನೀಡ್ ಸಚ್ ಕೈಂಡ್ ಆಫ್ ಸಿಸ್ಟಮ್ಸ್. ಫೈಲ್ ಸಿಸ್ಟಮ್ಸ್ ನಾವು ಯೂಸ್ ಮಾಡೋದಿಲ್ಲ. ಹಂಗಂದ್ರೆ DBMS ಅಲ್ಲಿ ಏನಾಗುತ್ತೆ? DBMS ಯೂಸಸ್ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್. ಅಲ್ಲಿ ಏನಾಗುತ್ತೆ? ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಇರುತ್ತೆ. ಹಂಗಂದ್ರೆ ಏನು? ಡೇಟಾನ ನಾವು ಸರ್ವರ್ ಸೈಡ್ ಸ್ಟೋರ್ ಮಾಡಿಬಿಡ್ತೀವಿ. ಓನ್ಲಿ ಒನ್ ಸೆಂಟ್ರಲೈಸ್ಡ್ ಸಿಸ್ಟಮ್ ಅಲ್ಲಿ ಸ್ಟೋರ್ ಮಾಡ್ತೀವಿ. ಅದೇ ಡೇಟಾನ ನನಗೆ ಬೇಕಾದ ಮಾತ್ರ ನಾನು ಎಕ್ಸೆಸ್ ಮಾಡ್ತಾ ಇರ್ತೀನಿ. ಅಲ್ಲಿ ಡುಪ್ಲಿಕೇಶನ್ ಇರೋದಿಲ್ಲ. ಆ್ಯಂಡ್ ಇವನ್ ದೇರ್ ಈಸ್ ನೋ ಸೆಕ್ಯೂರಿಟಿ. ಇವನ್ ಅಪ್ಡೇಟ್ಸ್ ಆರ್ ಡಿಫಿಕಲ್ಟ್. ಅದಕ್ಕೆ ಏನಂತಾರೆ? ಡೇಟಾ ಇನ್ಕನ್ಸಿಸ್ಟೆನ್ಸಿ. ಎಕ್ಸೆಲ್ ಅಲ್ಲಿ ಬೇರೆ ಬೇರೆ ಕಡೆ ಡೇಟಾ ಸ್ಟೋರ್ ಮಾಡೋದ್ರಿಂದ ಏನಾಗುತ್ತೆ? ಇನ್ಕನ್ಸಿಸ್ಟೆನ್ಸಿ ಅಂತ ಹೇಳ್ತಾರೆ. ಹಂಗಂದ್ರೆ ಏನು? ಫಾರ್ ಎಕ್ಸಾಂಪಲ್, ಕ್ಲರ್ಕ್ ಹತ್ರನೂ ನಮ್ಮ ಸ್ಟೂಡೆಂಟ್ ಡೀಟೇಲ್ಸ್ ಇರುತ್ತೆ, ಲೈಬ್ರರಿನಲ್ಲಿನೂ ಸ್ಟೂಡೆಂಟ್ ಡೀಟೇಲ್ ಎಕ್ಸೆಲ್ ಅಲ್ಲಿ ಸ್ಟೋರ್ ಮಾಡಿದಾರೆ ಅಂತ ತಿಳ್ಕೊಳ್ಳಿ. ಆಮೇಲೆ ಪ್ರಿನ್ಸಿಪಲ್ ಹತ್ರನೂ ಸ್ಟೂಡೆಂಟ್ ಡೀಟೇಲ್ಸ್ ಇದೆ ಅಂತ ತಿಳ್ಕೊಳ್ಳಿ. ಆ್ಯಂಡ್ ಅಡ್ಮಿಷನ್ ಸೆಕ್ಟರ್ನಲ್ಲೂ ಒಂದು ಸ್ಟೂಡೆಂಟ್ ಡೀಟೇಲ್ ಎಕ್ಸೆಲ್ ಶೀಟ್ ಇದೆ ಅಂತ ತಿಳ್ಕೊಳ್ಳೋಣ. ಈಗ ನೀವು ಬರ್ತೀರಿ ಕ್ಲರ್ಕ್ ಹತ್ರ ಬಂದು, ಇಲ್ಲ ಸರ್ ನಂದು ಸ್ಟೂಡೆಂಟ್ ನೇಮ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಚೇಂಜ್ ಮಾಡ್ರಿ ಅಂತ ಹೇಳ್ತೀರಿ. ಅವಾಗ ಏನು ಮಾಡ್ತಾರೆ? ಕ್ಲರ್ಕ್ ಅವರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ದು ಅದನ್ನು ಚೇಂಜ್ ಮಾಡ್ತಾರೆ. ಬಟ್ ಆ ಚೇಂಜಸ್ ಪ್ರಿನ್ಸಿಪಲ್ ಹತ್ರ ಇರೋ ಎಕ್ಸೆಲ್ ಶೀಟಲ್ಲಿ ಚೇಂಜ್ ಆಗುತ್ತಾ? ನೋ. ಲೈಬ್ರರಿಯಲ್ಲಿರೋ ಎಕ್ಸೆಲ್ ಶೀಟಲ್ಲಿ ಚೇಂಜ್ ಆಗುತ್ತಾ? ನೋ.
ಇವನ್ ಅಡ್ಮಿಷನ್ ಸೆಕ್ಟರಲ್ಲಿ ಇರುತ್ತಲ್ಲ ಅಲ್ಲಿ ಚೇಂಜ್ ಆಗುತ್ತೆ ಅನ್ನೋ ಮೀನ್ಸ್ ದಿಸ್ ಈಸ್ ಕಾಲ್ಡ್ ಡೇಟಾ ಇನ್ಕನ್ಸಿಸ್ಟೆನ್ಸಿ. ಒಂದ್ ಕಡೆ ಚೇಂಜ್ ಆದ್ರೆ ಎಲ್ಲ ಕಡೆ ಚೇಂಜ್ ಆಗಬೇಕು, ಆ ಆಪ್ಷನ್ ಇಲ್ಲಿರೋದೇ ಇಲ್ಲ. ಬಟ್ DBMS ಅಲ್ಲಿ ಡೇಟಾ ಒಂದೇ ಕಡೆ ಸ್ಟೋರ್ ಆಗೋದ್ರಿಂದ ಡೇಟಾ ಅಲ್ಲೇ ಇರುತ್ತೆ, ಒಂದೇ ಕಡೆ ಇರುತ್ತೆ, ಚೇಂಜಸ್ ಆದರೆ ಅಲ್ಲೇ ಅಷ್ಟೇ ಆಗುತ್ತೆ. ಆ್ಯಂಡ್ ಇವನ್ ಸಬ್ ಪಾರ್ಟ್ ಅಲ್ಲಿ ಆಟೋಮೆಟಿಕ್ಲಿ ಅಪ್ಡೇಟ್ಸ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಪವರ್ಫುಲ್ ಫೀಚರ್ ಆಫ್ DBMS ಅಂತ ನಾವು ಕರಿತೀವಿ. ಆ್ಯಂಡ್ ಇವನ್ ವಿ ಕ್ಯಾನಾಟ್ ಪ್ರೊವೈಡ್ ಸೆಕ್ಯೂರಿಟಿ, ನೋ ಸೆಕ್ಯೂರಿಟಿ ಇನ್ ದ ಸೆನ್ಸ್ ಅಥರೈಸೇಷನ್ ಕೊಟ್ಟು ಡೇಟಾನ ವ್ಯೂ ಮಾಡೋ ಪ್ರೊಸೆಸ್ ಇಲ್ಲಿ ಮಾಡೋಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ಎಕ್ಸೆಲ್ ಶೀಟಲ್ಲಿ ಎಲ್ಲ ಡೇಟಾನು ಸ್ಟೋರ್ ಆಗಿರುತ್ತೆ, ಲೈಕ್ ನೇಮ್, ರಿಜಿಸ್ಟರ್ ನಂಬರ್, ಮೊಬೈಲ್ ನಂಬರ್. ಅದರಲ್ಲಿ ನಾನು ಮೊಬೈಲ್ ನಂಬರ್ ಡಿಸ್ಪ್ಲೇ ಮಾಡಬಾರ್ದು ಒಂದು ಸೆಕ್ಟರ್ಗೆ, ಪ್ರಿನ್ಸಿಪಾಲ್ರಿಗೆ ಮೊಬೈಲ್ ನಂಬರ್ ಅವಶ್ಯಕತೆ ಇಲ್ಲ ಅಂದರೆ ಅದನ್ನಷ್ಟೇ ಹೈಡ್ ಮಾಡೋಕ್ಕೂ ಆಗೋದಿಲ್ಲ. ಅದಕ್ಕೆ ನೀವು ಮತ್ತೆ ಸೆಪರೇಟ್ ಎಕ್ಸೆಲ್ ಶೀಟ್ ಕ್ರಿಯೇಟ್ ಮಾಡಬೇಕು. ಇಲ್ಲಿ ಹಂಗಲ್ಲ, ಯಾವ ಡೇಟಾನ ಯಾರು ವ್ಯೂ ಮಾಡಬೇಕು, ಯೂಸಿಂಗ್ ಲಾಗಿನ್ಸ್, ಪಾಸ್ವರ್ಡ್ ಮತ್ತು ಲಾಗಿನ್ಸ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಗಿವ್ ದ ಅಥರೈಸೇಷನ್. ದಟ್ ಈಸ್ ಪಾಸಿಬಲ್ ಇನ್ DBMS, ನಾಟ್ ಇನ್ ಅದರ್ ಫೈಲ್ ಸಿಸ್ಟಮ್ಸ್. ಆ್ಯಂಡ್ ಇವನ್ ಕನ್ಕರೆನ್ಸಿ ಕಂಟ್ರೋಲ್ ಅಂದರೆ ಒಂದೇ ಡೇಟಾನ ಭಾಳ ಜನ ಎಕ್ಸೆಸ್ ಮಾಡಕ್ಕೆ ಕೊಂಡ್ರೆ ಅವಾಗ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲಿ ಫ್ಲಾಟ್ ಫೈಲ್ಸ್ ಅಲ್ಲಿ ಅವಾಗ ಏನು ಮೆಸೇಜ್ ತೋರಿಸುತ್ತೆ, ದಿಸ್ ಪ್ರೋಗ್ರಾಮ್ ಈಸ್ ಆಲ್ರೆಡಿ ಯೂಸ್ಡ್ ಬೈ ಅನದರ್ ಯೂಸರ್. ಹಂಗಂದ್ರೆ ಎಟ್ ಎ ಟೈಮ್ ಒಂದೇ ಡೇಟಾನ ಭಾಳ ಜನ ಯೂಸ್ ಮಾಡಕ್ ಆಗೋದೇ ಇಲ್ಲ. ಎಲ್ಲಿ ಫ್ಲಾಟ್ ಫೈಲ್ ಸಿಸ್ಟಮ್ ಅಲ್ಲಿ, ಫೈಲ್ ಬೇಸ್ಡ್ ಸಿಸ್ಟಮ್ಸ್ ಅಲ್ಲಿ ಇದು ವರ್ಕೌಟ್ ಆಗೋದಿಲ್ಲ. ದಟ್ ಈಸ್ ವಾಟ್ ಕನ್ಕರೆನ್ಸಿ ಕಂಟ್ರೋಲ್ ಇರೋದಿಲ್ಲ. ನೋ ಕನ್ಕರೆನ್ಸಿ ಕಂಟ್ರೋಲ್. These are all common drawbacks or most important drawbacks of file systems. ಅದಕ್ಕೋಸ್ಕರ we are not going to store all the data in Excel, Notepad, MS Word ಅಲ್ಲಿ ನಾವು ಸ್ಟೋರ್ ಮಾಡೋದಿಲ್ಲ. ಓನ್ಲಿ ಲಿಮಿಟೆಡ್ ಡೇಟಾ, ಒಂದು 10 ಸ್ಟೂಡೆಂಟ್ ಡೀಟೇಲ್ಸ್ ಇದ್ರೆ ಯು ಕ್ಯಾನ್ ಸ್ಟೋರ್ ಇಟ್ ಇನ್ ಎಕ್ಸೆಲ್. ಆ್ಯಂಡ್ 10 ಸ್ಟೂಡೆಂಟ್ ಡೀಟೇಲ್ಸ್ಗೆ ನೀವು ಸೆಕ್ಯೂರಿಟಿ ಕೊಡೋರು ಇರಲಿಲ್ಲ, ಅಷ್ಟು ಸೆಕ್ಯೂರಿಟಿ ಇಂಪಾರ್ಟೆಂಟ್ ಇರಲಿಲ್ಲ ಅಂದರೆ ಸ್ಟೋರ್ ಆಲ್ ದ ಡೇಟಾ ಇನ್ ಎಕ್ಸೆಲ್, ಓಕೆ. ಬಟ್ DBMS ಅಲ್ಲಿ ನಾವು ಏನು ಮಾಡ್ತೀವಿ, ಹ್ಯೂಜ್ ಅಮೌಂಟ್ ಆಫ್ ಡೇಟಾ, ಬಿಕಾಸ್ ಅದನ್ನು ಫರ್ದರ್ ಪ್ರೊಸೆಸಿಂಗಿಗೆ, ಅನಾಲಿಸಿಸ್ಗೆ ನಾವು ಯೂಸ್ ಮಾಡ್ತಾ ಇರ್ತೀವಿ. ಅದನ್ನು ಭಾಳ ಸೆಕ್ಯೂರ್ ಆಗಿ ಇಟ್ಕೋಬೇಕು. ಆ್ಯಂಡ್ ಯಾವ ಡೇಟಾ ಯಾರಿಗೆ ಏನು ವ್ಯೂ ಆಗಬೇಕು ಅನ್ನೋದನ್ನು ಡಿಸೈಡ್ ಮಾಡಿ ಸ್ಟೋರ್ ಮಾಡಬೇಕಾಗುತ್ತೆ. ಫೈಲ್ ಅಥರೈಸೇಷನ್ ಡೇಟಾ, ಯಾವ ಡೇಟಾನ ಯಾರು ನೋಡಬೇಕು, ಅಥರೈಸೇಷನ್ ಕೊಡಬೇಕಾಗುತ್ತೆ. ಯಾವ ಡೇಟಾನ, ಫಾರ್ ಎಕ್ಸಾಂಪಲ್ ನೋಡ್ರಿ, ಯು ಆಲ್ ಆರ್ ಯೂಸಿಂಗ್ UCMS ಈಸ್ ಒನ್ ಆಫ್ ದ ಅಪ್ಲಿಕೇಶನ್ ಆರ್ ವೆಬ್ಸೈಟ್. ಅದರ ಥ್ರೂನೇ ಆಲ್ ಸ್ಟೂಡೆಂಟ್ ಡೇಟಾ ಈಸ್ ಎಕ್ಸೆಸ್ಡ್. ಓಕೆ, ನಿಮ್ದು ಸ್ಟೂಡೆಂಟ್ ಎಕ್ಸೆಸ್ ಅಲ್ಲಿ UCMS ನಲ್ಲಿ ಏನೇನು ಮಾಡ್ಬೋದು, ನಿಮ್ಮ ಸ್ಟೂಡೆಂಟ್ ರಿಸಲ್ಟ್ ನೀವು ನೋಡ್ಕೋತೀರಿ, ಅದು ನಿಮ್ಮ ಎಕ್ಸೆಸ್, ನಿಮಗೆ ನಿಮ್ಮ ರಿಸಲ್ಟ್ ಮಾತ್ರ ಕಾಣುತ್ತೆ, ಅದು ನಿಮಗಿರೋ ರೈಟ್ಸ್. ಬಟ್ ಟೀಚರ್ಸ್ ಅಥವಾ ಅಡ್ಮಿನ್ಸ್ ಕ್ಯಾನ್ ವ್ಯೂ ಆಲ್ ಸ್ಟೂಡೆಂಟ್ ಡೀಟೇಲ್ಸ್. ದಟ್ ಈಸ್ ಕರೆಕ್ಟ್. ಅಲ್ಲಿ ನಾವು ಆ ಥರ DBMS ಅಲ್ಲಿ ಫೆಸಿಲಿಟಿ ಕೊಡ್ಬೋದು, ಯಾರು ಯಾವ ಡೇಟಾನ ವ್ಯೂ ಮಾಡಬೇಕು ಮಾಡಬಾರ್ದು ಅನ್ನೋದನ್ನು. ದಟ್ ಈಸ್ ಕಾಲ್ಡ್ ಡೇಟಾ ಅಬ್ಸ್ಟ್ರಾಕ್ಷನ್ ಮಾಡ್ಬೋದು. ಓಕೆ, got it? That's why we are not going through the Excel. Okay, and who uses DBMS? Usually DBMS ಅನ್ನ ಯಾರು ಯೂಸ್ ಮಾಡ್ತಾರೆ? ಕಾಮನ್ ಆಗಿ ನಾನು ಹೇಳಿದಾಗೆ ಯೂನಿವರ್ಸಿಟೀಸ್, those who want to store the data, huge student details which are related to each other. ಅಥವಾ ಎಲ್ಲೆಲ್ಲಿ DBMS ಯೂಸ್ ಆಗುತ್ತೆ ಅಂತ ನೋಡೋಣ. Who uses DBMS? Banks uses DBMS. Banks uses DBMS for account records. Account related data na store ಮಾಡಿ ಇಟ್ಕೊಳ್ಳಕ್ಕೆ bank uses DBMS. Hospitals uses DBMS. Hospitals store patient information. Patient's information.
And then colleges or universities use DBMS to store marks, attendance, results, everything. Okay. Even apps like Swiggy, Zomato, all of them use the data, use DBMS. Apps like Swiggy, just example ನಾವು ನೋಡ್ತಾ ಇದ್ವಿ, Zomato, use it to manage the order, use it to manage orders. ಅರ್ಥ ಆಯ್ತಲ್ಲ? what is DBMS? DBMS is just a software where database can be managed. ಅದರಲ್ಲಿ ನಾವು ಡೇಟಾಬೇಸ್ ಕ್ರಿಯೇಟ್ ಮಾಡ್ತೀವಿ, ಮೇಂಟೈನ್ ಮಾಡ್ತೀವಿ, ಮ್ಯಾನೇಜ್ ಮಾಡ್ತೀವಿ, ನನಗೆ ಬೇಕಾದ ಡೇಟಾನ access ಮಾಡ್ತೀವಿ with the help of DBMS. Got it? If you have any questions to ask, you can comment. ನೆಕ್ಸ್ಟ್ ವಿಡಿಯೋಸ್ನಲ್ಲಿ ನಾವು DBMS ಕ್ಯಾರೆಕ್ಟರಿಸ್ಟಿಕ್ಸ್, ಫೀಚರ್ಸ್ ಆಫ್ DBMS ಮತ್ತು ಅಡ್ವಾಂಟೇಜಸ್ ಆಫ್ DBMS ಅನ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.